ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಯುವಿ ಹಿಂದೆ ಇರ್ತಕ್ಕಂತಹ ಕಾಣದ ಕೈ ಯಾರು ಅನ್ನೋ ಸತ್ಯ ಬಯಲಾಗೆ ಬಿಡ್ತಾ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅದಿತಿ ಜೊತೆ ಮಾತನಾಡ್ತಿರ್ತಕ್ಕಂತಹ ಯುವಿ, ಅದಿತಿ ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಯಾವಾಗ ಮನೆಗೆ ಬರೋದು ಯುವಿ, ಎಲ್ಲರೂ ಕೂಡ ನಿನ್ನನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಜೊತೆಗೆ ಎಂಗೇಜ್ಮೆಂಟ್ ಬಗ್ಗೆ ಕೂಡ ಮಾತನಾಡ್ತಿರ್ತಾರೆ. ಅಂದಾಗ ಅದನ್ನೇ ಅಲ್ವಾ ಹೇಳಿದ್ದು, ಈಗ ತಾನೇ ಸ್ಟಾರ್ಟಪ್ಪನ್ನು ಶುರು ಮಾಡಿದ್ದೀನಿ. ಖಂಡಿತ ಸ್ಟಾರ್ಟಪ್ಪು ಒಂದು ರೀತಿಯಲ್ಲಿ ಸಕ್ಸಸ್ ಆಗ್ತಿದ್ದಾಗೆ ಖಂಡಿತ ಮನೆಗೆ ಬರ್ತೀನಿ ನ್ಯೂಟ್ರಲ್ ಆಗಿ ಅಂತ ಹೇಳ್ತಾರೆ. ಒಂದು ಪ್ರಾಜೆಕ್ಟನ್ನು ಕೈಗೆ ಎತ್ಕೊಂಡಿದ್ದೀನಿ, ಆ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಯಾವುದಪ್ಪ ಪ್ರಾಜೆಕ್ಟ್ ನಿಜವಾಗ್ಲೂ ಕೂಡ ಸ್ಟಾರ್ಟಪ್ಪನ್ನು ಪ್ರಾರಂಭ ಮಾಡಿದ್ದಾರೆ ಯುವಿ ಅಂದ್ಕೊಂಡ್ರೆ ಆ ಪ್ರಾಜೆಕ್ಟ್ ಬೇರೆ ಯಾರದ್ದು ಅಲ್ಲ, ಜಸ್ಟ್ ಅದು ಸಾಕ್ಷಿಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ ಆಗಿದೆ. ಅಂದರೆ ಸಾಕ್ಷಿಯನ್ನು ಪ್ರೀತಿಯಲ್ಲಿ ಬೀಳಿಸೋದು. ಸಾಕ್ಷಿ ಖಂಡಿತ ಒಪ್ಕೋತಾಳೆ ತನ್ನ ಪ್ರೀತಿಯನ್ನು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತನಾಡ್ತಾರೆ ಯುವಿ. ಆದರೆ ಅದಿತಿಗೆ ಮಾತ್ರ ಅದು ಗೊತ್ತಾಗೋದೇ ಇಲ್ಲ, ಯಾವುದೋ ಸ್ಟಾರ್ಟಪ್ ಬಗ್ಗೆನೇ ಮಾತನಾಡ್ತಿದ್ದಾರೆ ಅಂತ ಅನ್ಕೋತಾರೆ. ನಂತರ ಇಲ್ಲಿ ಯುವಿ, ನನಗೆ ಬೇರೊಂದು ಆಸೆ ಕೂಡ ಇದೆ, ನಾನು ನನ್ನ ಕೈಲಾದಷ್ಟು ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ. ನಾನೇನು ಮಿಲಿಯನೇರ್ ಅಲ್ಲ, ಆದರೆ ಬರ್ತಕ್ಕಂತಹ ಅಮೌಂಟ್ನಲ್ಲೇ ನಾನು ಒಂದಷ್ಟು ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ. ಇಲ್ಲಿ ಚಾಲೆಂಜಸ್ ಪೀಪಲ್ಸ್ಗೆ, ಬಡವರಿಗೆ, ನಿರುದ್ಯೋಗಿಗಳಿಗೆ, ಹಾಗಾಗಿ ನನ್ನ ಹಾಗೆ ಜೀವನ ಇಲ್ಲದೇ ಇರೋರಿಗೆ ಎಲ್ರಿಗೂ ಕೂಡ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಇದರ ಮುಖಾಂತರ ಇಲ್ಲಿ ಯುವಿ ತಾನು ಬಡವ, ಅನಾಥ, ಅದು ಸ್ಟಾರ್ಟಪ್ ಶುರು ಮಾಡಿದ್ದೀನಿ ಅನ್ನೋ ಎಲ್ಲ ಸತ್ಯವನ್ನು ಹೇಳಿದ್ದಾರೆ ಅಂತಾನೆ ಅನ್ನಿಸ್ತದೆ. ಈ ಕಡೆ ಅದಿತಿ, ಖಂಡಿತ ನಿನ್ನ ಎಲ್ಲ ಕನಸುಗಳು ಕೂಡ ಈಡೇರುತ್ತೆ ಯುವಿ, ಆದರೆ ಮನೆಗೆ ಬರ್ತದಾಗೆ ನಮ್ಮ ಮನೆಯವರು ನಾನು ಎಲ್ಲ ಕೂಡ ನಿನ್ನ ಜೊತೆಯಾಗಿ ಖಂಡಿತ ಇರ್ತೀವಿ ಅಂದಾಗ ನನಗೆ ಮನೆಯ ಅಳಿಯ ಆಗಿರುವುದಕ್ಕೆ ಇಷ್ಟ ಆಗೋದಿಲ್ಲ ಅದಿತಿ ಅಂತ ಹೇಳ್ತಾರೆ ಯುವಿ. ಮನೆಯ ಅಳಿಯ ಅಂತ ಯಾಕೆ ಅನ್ಕೋತೀಯ? ಇದೆಲ್ಲ ನನ್ನ ಮಾತಲ್ಲ, ಇದೆಲ್ಲ ಅಣ್ಣನ ಮಾತು, ಅಣ್ಣನೇ ಹೇಳಿರೋದು. ಇದೆಲ್ಲ ಅಣ್ಣನೇ ಈ ರೀತಿ ಹೇಳಿದಾನೆ ಅಂದಮೇಲೆ ನೀನು ಅದಕ್ಕೆ ಮುಜುಗರ ಪಟ್ಕೊಳ್ಳೋ ಅವಶ್ಯಕತೆ ಏನಿದೆ? ನಾವು ಎಲ್ಲ ಕೂಡ ನಿನಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾಳೆ ಅದಿತಿ. ಬಟ್ ಆದರೂ ಕೂಡ ನನಗೆ ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ನುವ ಆಸೆ ಇದೆ. ಖಂಡಿತ ಒಂದು ರೀತಿಯಲ್ಲಿ ಹಂತಕ್ಕೆ ಬಂದ ಮೇಲೆ ಎಲ್ಲರನ್ನ ಕೂಡ ಭೇಟಿ ಮಾಡ್ತೀನಿ ಅಂತಾನೆ ಯುವಿ ಹೇಳ್ತಾರೆ. ನಂತರ ನಿನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂದೆ ಅಲ್ವಾ, ಅದು ನನಗಿಂತ ಇಂಪಾರ್ಟೆಂಟಾ ಅಂತ ಅದಿತಿ ಕೇಳಿದಕ್ಕೆ, ಖಂಡಿತ ಇಂಪಾರ್ಟೆಂಟ್, ಆದರೆ ನಿನಗಿಂತ ಅಲ್ಲ ಅಂದಾಗ ಮತ್ತೆ ಬರಬಹುದಲ್ವಾ ನೀನು ಅಂತ ಅದಿತಿ ಕೇಳ್ತಾರೆ. ಖಂಡಿತ ಈ ಕ್ಷಣಕ್ಕೆ ಅದೇ ಇಂಪಾರ್ಟೆಂಟ್ ಆಗಿದ್ರು, ಬಟ್ ಪರ್ಮನೆಂಟ್ ಆಗಿ ಇಂಪಾರ್ಟೆಂಟ್ ನೀನೇ ಆಗಿರ್ತೀಯ, ಟೆಂಪರರಿ ಇಂಪಾರ್ಟೆಂಟ್ ಅಷ್ಟೇ ಅದು ಅಂತ ಯುವಿ ಹೇಳ್ತಾರೆ. ಅದರ ಅರ್ಥ ಏನು? ಹಾಗಿದ್ರೆ ಸಾಕ್ಷಿ ಟೆಂಪರವರಿನ, ಇಲ್ಲಿ ಪರ್ಮನೆಂಟ್ ಆಗಿ ಅದಿತಿ ಅನ್ನೋದಾದರೆ ಅದಿತಿನ ಮದುವೆ ಆಗಿ ಸೆಟಲ್ ಆಗೋ ಪ್ಲಾನ್ ಇದೆ. ಹಾಗಿದ್ರೆ ಟೆಂಪ್ರರಿ ಆಗಿ ಸಾಕ್ಷಿ ಹಿಂದೆ ಯುವಿ ಬಿದ್ದಿರುವುದು ಯಾತಕ್ಕೆ? ಅದರ ಒಂದು ರಹಸ್ಯ ಹೊರಬರಬೇಕಾಗಿದೆ. ತದನಂತರ ಸರಿ ಕ್ಷೇಮವಾಗಿ ಮನೆಗೆ ಹೋಗಿ ನನಗೆ ಇನ್ಫಾರ್ಮ್ ಮಾಡಿ ತಲುಪಿದ್ದೀನಿ ಅಂತ ಕಾರನ್ನು ಹತ್ತಿಸಿ ಇಲ್ಲಿ ಅದಿತಿಯನ್ನು ಕಳಿಸ್ಕೊಡ್ತಾರೆ ಯುವಿ. ತದನಂತರ ಅಲ್ಲಿಗೆ ಒಬ್ಬ ಫ್ರೆಂಡ್ ಬರ್ತಾರೆ. ಫ್ರೆಂಡ್ ಬರ್ತಿದ್ದಾಗನೇ ಬೆಚ್ಚು ಬೀಳ್ತಿದ್ದಾರೆ ಯುವಿ. ಏನಪ್ಪ ಇದು, ಎರಡೆರಡು ಕಡೆ ಕಾಲಿಟ್ಕೊಂಡು ಹೆಜ್ಜೆ ಆಗ್ತಿದ್ಯಲ್ಲ, ಏನಿದು? ಸಿಕ್ಕಿಬಿದ್ರೆ ನಿನ್ನ ಕತೆ ಏನಾಗತ್ತೆ? ಒಂದು ಕಡೆ ಈ ಕಾರ್ ಓನರ್ ಅದಿತಿ, ಮತ್ತೊಂದು ಕಡೆ ಬೇಕರಿ ಹುಡುಗಿ, ಇಬ್ಬರಿಗೂ ಕೂಡ ಕಾಳ ಆಗ್ತಿದ್ಯಲ್ಲ, ಗೊತ್ತಾದರೆ ನೀನು ಇಬ್ಬರ ಮಧ್ಯ ಅಪ್ಪಚ್ಚಿ ಆಗ್ಬಿಡ್ತೀಯ ಅಂತ ಹೇಳಿದಾಗ, ಆ ರೀತಿ ಆಗೋವರೆಗೂ ನೀನೇನು ಮಾಡ್ತಿರ್ತೀಯ ಅಂತ ಮಣ್ಮುಗ್ತಿರ್ತೀಯ ಅಂತ ಫ್ರೆಂಡಿಗೆ ಹಾಗೆ ಚೇಟಿಸ್ತಾರೆ. ಇಬ್ಬರು ಕೂಡ ಕೇಕಿ ಹಾಕಿ ನಗ್ತಿದ್ದಾರೆ. ಹಾಗಾದರೆ ಇಲ್ಲಿ ಯುವಿ ಜಸ್ಟ್ ಚೀಟರಾ? ಯಾವಾಗಲೂ ಇದೇ ರೀತಿ ಚೀಟ್ ಮಾಡ್ಕೊಂಡಿರೋದೇ ಕೆಲಸನ? ಹಾಗಿದ್ರೆ ಟೆಂಪ್ರರಿ ಆಗಿ ಸಾಕ್ಷಿ ಹಿಂದೆ ಬೀಳಬೇಕು ಅಂತ ಹೇಳಿದ್ದು ಯಾರು ಅನ್ನೋದು ನಿಜಕ್ಕೂ ಯಕ್ಷ ಪ್ರಶ್ನೆಯಾಗಿ ಕಾಡ್ತದ. ಇದರ ನಡುವೆ ಮಲ್ಲಿಕಾ ಮನೆಯಲ್ಲಿ ಎಲ್ಲರೂ ಕೂಡ ಸಾಕ್ಷಿ ಮತ್ತು ಅಗ್ನಿ ಬರುವುದನ್ನೇ ವೇಟ್ ಮಾಡ್ತಿದ್ದಾರೆ. ಬಿಕಾಸ್ ಆ ಪ್ರಾಜೆಕ್ಟ್ ವಿಷಯ ಏನಾಯಿತು, ಮೀಟಿಂಗ್ ಕತೆ ಏನಾಯಿತು ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ. ಅಷ್ಟರಲ್ಲಿ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಬರ್ತಾರೆ. ಏನಾಯಿತು ಮೀಟಿಂಗ್, ಅಗ್ನಿ ಸಕ್ಸಸ್ಫುಲ್ ಆಯ್ತಾ ಅಂತ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಅರವಿಂದ್ ಅವರು ಬರ್ತಾರೆ. ಬರ್ತಿದ್ದಾಗೇ ಇಲ್ಲಿ ಏನಾಯಿತು ಸಾಕ್ಷಿ, ಎಲ್ಲ ಸರಿ ಹೋಯ್ತಾ, ಮೀಟಿಂಗಲ್ಲೆಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ ತಾನೇ ಅಂತ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಭಂಡಾರಿಯವರು ಕರೆ ಮಾಡಿದ್ದೆ, ನಮಗೆ ಮೀಟಿಂಗ್ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಎಲ್ಲ ಇನ್ಫಾರ್ಮೇಷನ್ನು ಕೂಡ ನಮಗೆ ಕನ್ವೆ ಮಾಡಿದ್ದಾರೆ, ಹಾಗಾಗಿ ಪ್ರಾಜೆಕ್ಟ್ಗೆ ಒಪ್ಕೋತಾ ಇದ್ವಿ ಅಂತ ಹೇಳ್ತಾರೆ. ಈ ಒಂದು ಖುಷಿಯಲ್ಲಿ ಅರವಿಂದ್ ಅವರು ಇದಕ್ಕೆಲ್ಲ ಕಾರಣ ಅದಿತಿ ಸಾಕ್ಷಿನೇ ಅಂತ ಸಾಕ್ಷಿನ ಹೊಗಳೋದಕ್ಕೆ ಶುರು ಮಾಡ್ಕೋತಾರೆ. ಅದಿತಿ ಕೂಡ ಅಲ್ಲೇ ಇರ್ತಾರೆ. ಇತ್ತ ಕಡೆ ನಿನ್ನಿಂದಾನೆ ಅಮ್ಮ ಈ ಪ್ರಾಜೆಕ್ಟ್ ನಮ್ದಾಗಿದ್ದು, ನಿಜಕ್ಕೂ ನೀನು ನನಗೆ PA ಆಗಿ ಸೆಲೆಕ್ಟ್
ಬೇಕಾದರೂ ಎಲ್ಲ ಕೆಲಸನೂ ಕೂಡ ಮಾಡ್ತಾ ಇದೆಯಾ. ನಿನ್ನಂಥ ಪಿ ಎ ನಂಗೆ ಸಿಕ್ಕಿರೋದೇ ಪುಣ್ಯ, ನೀನು ತುಂಬಾ ಇಂಟೆಲಿಜೆಂಟಾ, ಇಂಥವ್ರು ಸಿಗೋದೇ ಅಪರೂಪ ಅಂತ ಹೇಳಿ ಹಾಡಿ ಹೋಗ್ಲತ್ತಿರ್ತಾರೆ. ಆದರೆ ಸಾಕ್ಷಿ ಯಾವುದೇ ಕ್ರೆಡಿಟನ್ನು ಕೂಡ ತಾನು ತಗೊಳ್ಳೋದಿಲ್ಲ. ದಯವಿಟ್ಟು ಕ್ಷಮಿಸಿ ಸರ್, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಿಜ ಹೇಳಬೇಕು ಅಂದರೆ ಇದನ್ನೆಲ್ಲ ಮಾಡಿದ್ದು ಅಗ್ನಿ ಸರ್ ಈ ಒಂದು ಪ್ರಾಜೆಕ್ಟ್ ಮೇಲೆ ತುಂಬ ದಿನಗಳಿಂದ ವರ್ಕ್ ಮಾಡಿದ್ದಾರೆ. ಅದನ್ನು ನೋಡಿದಾಗ ನನಗೆ ಗೊತ್ತಾಯಿತು, ಒಂದೊಂದು ಪಾಯಿಂಟ್ ಮೇಲೂ ಕೂಡ ತುಂಬ ವರ್ಕ್ ಮಾಡಿದ್ದಾರೆ. ಅವರೇನಾದರೂ ಮಾತಾಡಿದ್ದಿದ್ರು ಕೂಡ ಈ ಪ್ರಾಜೆಕ್ಟ್ ನಿಮ್ಮಂತಲೇ ಆಗ್ತಾ ಇತ್ತು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ಒಂದು ಪ್ರಾಜೆಕ್ಟ್ಗೆ ಅವ್ರು ಮಾಡಿದಂಥ ಒಂದು ಅಧ್ಯಯನ. ಖಂಡಿತವಾಗ್ಲೂ ಕೂಡ ಇದೆಲ್ಲ ಕ್ರೆಡಿಟ್ ಕೂಡ ಅವ್ರಿಗೆ ಸೇರಬೇಕಾಗಿದೆ. ಅವ್ರು ಮಾಡಿದ್ದನ್ನು ನಾನು ಹೇಳಿದೆ ಹೊರತು ಕೆಲಸವನ್ನು ಮಾಡಿದ್ದು ನಾನಲ್ಲ. ಕೆಲಸ ಮಾಡಿದವ್ರಿಗೆ ಕ್ರೆಡಿಟ್ ಸಿಗಬೇಕೇ ಹೊರತು ಹೇಳಿದವ್ರಿಗಲ್ಲ ಅಂತ ಸಾಕ್ಷಿ ಹೇಳ್ತಾರೆ. ನಂತರ ಇಲ್ಲಿ ಅಗ್ನಿ ಹತ್ರ ಹೋದಂಥ ಅರವಿಂದ್ ಅವರು, ನಿನ್ನನ್ನು ನಾನು ಡಿಗ್ರೇಡ್ ಮಾಡಬೇಕು ಅಂತಲ್ಲ ಅಗ್ನಿ, ದಯವಿಟ್ಟು ಕ್ಷಮಿಸ್ಬಿಡು, ಸಾರಿ, ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ಹೊಗಳುತ್ತಾರೆ. ಇದನ್ನು ನೋಡಿದೆ ಮಲ್ಲಿಕಾ ಮಕ್ಕಳು ಎಲ್ಲರೂ ಕೂಡ ಸಿಡಿಮಿಡಿಗೊಂಡ್ಬಿಡ್ತಾರೆ. ನಂತರ ಎಲ್ಲ ಕೂಡ ಹೋದ್ಮೇಲೆ ಸಾಕ್ಷಿಯನ್ನೇ ನೋಡಿ ಅಗ್ನಿ ನಗ್ತಿದ್ದಾರೆ. ಎಂಥ ಒಳ್ಳೆ ಹುಡುಗಿ, ತನ್ನ ಕ್ರೆಡಿಟ್ ಎಲ್ಲವನ್ನ ಕೂಡ ನನಗೆ ಕೊಟ್ಲಲ್ವಾ. ಫೈನಲಿ ನಿಜಕ್ಕೂ ಏಕೆ ಅಲ್ಲಿ ಒಳ್ಳೆತನ ಇದೆ ಅನ್ನೋದು ಅಗ್ನಿಗೆ ಗೊತ್ತಾಗುತ್ತೆ. ನಂತರ ಅಲ್ಲಿ ಅಣ್ಣ ತಂಗಿ ನಿಕ್ಕಿ ಮತ್ತು ಮನೀಶ್ ಇಬ್ಬರು ಕೂಡ ಮಾತನಾಡ್ಕೋತಾರೆ. ಈ ಸಾಕ್ಷಿ ಮತ್ತು ಅಗ್ನಿ ತುಂಬ ದಿನ ಬೇಕಾಗಿಲ್ಲ, ಆಲ್ರೆಡಿ ಲವ್ವಲ್ಲಿ ಬಿದ್ದಿದ್ದಾರೆ. ಖಂಡಿತ ಅವ್ರಿಗೆ ಲವ್ ಆಗಿದೆ ಅನ್ನೋ ವಿಷಯ ಗೊತ್ತಾಗೋವರೆಗೂ ಮಾತ್ರ ನಮ್ಮ ಹವ. ತದನಂತರ ಖಂಡಿತ ನಮ್ದು ಏನೂ ಕೂಡ ನಡೆಯೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ನಿಕ್ಕಿ ಅಂತ ಮನೀಶ್ ಕೇಳ್ತಾರೆ. ಹೌದು ಬ್ರೋ, ಅವರಿಬ್ರಿಗೂ ಲವ್ ಆಗಿದೆ, ಆದರೆ ಲವ್ ಆಗಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ ನಾವು ಸೇಫ್ ಆಗಿರೋದು. ಖಂಡಿತವಾಗ್ಲೂ ಗೊತ್ತಾದರೆ ಮುಗೀತು ಕತೆ, ಒಂದು ಚೌಟ್ರಿಲಿ 2 ಮದುವೆ ನಡೆಯೋದಂತೂ ಗ್ಯಾರಂಟಿ ಅಂತ ಹೇಳಿದಾಗ ಈ ವಿಷಯವನ್ನು ಅಮ್ಮಂಗೆ ಹೇಳಬೇಕು ಅಂದಾಗ ಅಮ್ಮ ಏನು ಮಾಡ್ತಾಳೆ, ಅಮ್ಮ ಏನೂ ಮಾಡೋದಿಲ್ಲ, ನಾನು ಅದು ಇದು ಅಂತ ಹೇಳಿ ಮಿಸ್ಟ್ರಿ ರೀತಿ ಮಾತಾಡ್ತಾಳೆ ಅಷ್ಟೇ. ಅದಕ್ಕೆ ನಾವೇ ಏನಾದರೂ ಮಾಡಬೇಕು ಅಂತ ಹೇಳಿ ನಿಕ್ಕಿ ಮತ್ತು ಮನೀಶ್ ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ಅದಿತಿ ಇರ್ತಕ್ಕಂಥ ರೂಮಿಗೆ ಸಾಕ್ಷಿ ಬರ್ತಾರೆ. ಬರ್ತಿದ್ದಾಗೆ ಏನು ಯುವಿ ಅವ್ರ ಜೊತೆ ಏನು ಮಾತಾಡಿದ್ರಿ, ಅವ್ರು ಯಾವಾಗ ಮನೆಗೆ ಬರ್ತಿದ್ದಾರೆ ಅಂದಾಗ ಯುವಿ ಸ್ಟಾರ್ಟಪ್ಪನ್ನು ಶುರು ಮಾಡಿದ್ದಾರೆ. ಹಾಗಾಗಿ ಅವರು ಈಗಲೇ ಮನೆಗೆ ಬರುವುದಿಲ್ಲ, ಒಂದು ಪ್ರಾಜೆಕ್ಟ್ ಇದೆ, ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು ಅಂತ ಹೇಳ್ತಾರೆ ಅದಿತಿ. ಹೌದು, ಅವ್ರು ಎಲ್ಲಿರುವುದು ಅಂದಾಗ ಪಿ ಜಿ ಅಂತಾರೆ. ಪಿ ಜಿ ಅಂತದ್ದಾಗೆ ಅಲ್ಲಿಗೆ ಕಲರವ ಇದಕ್ಕೆ ಪಿ ಜಿಲಿದ್ದಂತಹ ರಾಜು ಕೂಡ ಹೋಗಿದ್ರಲ್ವಾ ಅಂತ ಸಾಕ್ಷಿಗೆ ಅನ್ಸುತ್ತೆ. ಹೌದು ಸಾಕ್ಷಿ, ನೀನು ಯುವಿನ ನೋಡಿಲ್ಲ ಅಲ್ಲ, ಇರು ನಾನು ನಿನಗೆ ಯುವಿನ ತೋರಿಸ್ತೀನಿ, ಫೋನಲ್ಲಿ ಅವರ ಫೋಟೋ ಇದೆ ಅಂತ ಹೇಳಿದೆ. ಫೋಟೋನ ಸ್ಕ್ರಾಲ್ ಮಾಡ್ತಿದ್ದಾಳೆ. ಕೊನೆಗೂ ಕೂಡ ಇಲ್ಲಿ ಸಾಕ್ಷಿ ಯುವಿಯನ್ನು ನೋಡೋ ಸಮಯ ಬಂದೇ ಬಿಟ್ಟಿದೆ. ಫೋಟೋ ಸಿಕ್ತು ಅಂತ ಹೇಳಿ ಫೋಟೋವನ್ನು ತೋರಿಸ್ತಿದ್ದಾಳೆ. ಫೋಟೋವನ್ನು ನೋಡಿ ಬಿಡ್ತಾಳೆ ಸಾಕ್ಷಿ. ಅಲ್ಲಿರ್ತಕ್ಕಂಥದ್ದು ಯುವಿನ ನೋಡ್ತಿದ್ದಾಗೆ ಹಾಗಿದ್ರೆ ರಾಜುನೇ ಯುವಿನ ಅಂತ ಹೇಳಿ ಸಾಕ್ಷಿಗೆ ಅನುಮಾನ ಶುರುವಾಗಿದೆ. ಕೊನೆಗೂ ರಾಜುವಿನ ನಿಜ ಬಣ್ಣ ಏನು ಅನ್ನೋದು ಸಾಕ್ಷಿ ಮುಂದೆ ಬಟ್ಟ ಬಯಲಾಗಿದೆ. ಹಾಗಿದ್ರೆ ಇನ್ನು ಮುಂದೆ ರಾಜುವಿನ ಆಟ ಏನು ಕೂಡ ನಡೆಯೋದಿಲ್ಲ. ಹಾಗಿದ್ರೆ ಇಲ್ಲಿ ಸಾಕ್ಷಿ ರಾಜು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪಿ ಜಿ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಅವರೇ ಯುವಿ ಆಗೋದು ಹೇಗೆ ಅಂತ ಹೇಳಿ ಅಗ್ನಿ ಮುಂದೆ ಎಲ್ಲ ಸತ್ಯವನ್ನ ಹೇಳಿಬಿಡ್ತಾಳ. ಇಲ್ಲಿ ಅಗ್ನಿಗೆ ಎಲ್ಲ ಸತ್ಯ ಗೊತ್ತಾಗಿದೆ. ಯುವಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗಿ ಬಿಡ್ತಾರ. ಹಾಗಿದ್ರೆ ಯುವಿನ ಕಳ್ಸಿರೋದು ಯಾರು, ಈ ರೀತಿ ಯುವಿ 2 ಕಡೆ ಆಟ ಆಡ್ತಿರೋದು ಯಾತಕ್ಕೆ, ಕಣ್ಣ ಮುಚ್ಚಾಲೆ ಆಟಕ್ಕೆ ಕಾರಣ ಏನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ